ಈ 5 ಸಿರಿಧಾನ್ಯಗಳನ್ನು ನಾವು ಯಾವುದೇ ರೂಪದಲ್ಲಿ ಯಾವುದೇ ಸಮಯದಲ್ಲಿ ಹೆಂಗಾದರೂ ಮಕ್ಕಳಾಗಲಿ ಹೆಂಗಸರಾಗಲಿ ಯುವಕರಾಗಲಿ ಮುದುಕರಾಗಲಿ ಯಾರಾದರೂ ಯಾವ ರೀತಿ ಬಳಸಿದ್ರು ತೊಂದರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ಯಾವ ವಯಸ್ಸಿನವರಾದರೂ ಯಾವ ಇಸುವಿನಲ್ಲಿ ಆದರೂ ಅಥವಾ ಯಾವ ಸಮಯದಲ್ಲಾದರೂ ಚಳಿಗಾಲ ಬಿಸಿಲುಗಾಲ ಎಂತಹ ಸಮಯ. ಆದರೆ ಒಂದೇ ಒಂದು ಮುಖ್ಯವಾದ ಅಂಶ ಗಮನದಲ್ಲಿ ಇಟ್ಕೋಬೇಕು. ಒಂದೇ ಪದಾರ್ಥವನ್ನು ಅಂದರೆ ಒಂದೇ ಸಿರಿಧಾನ್ಯವನ್ನು ಸತತವಾಗಿ ಬಳಸಬಾರದು. ಅಂದರೆ ಈಗ ನನಗೆ ಆರ್ಕ ಇಷ್ಟ ಆಯಿತು, ಕೂತ್ಕೊಂಡು ತಿಂಗಳಗಟ್ಟಲೆ ಆರ್ಕನ್ನು ಬಳಸಬಾರ್ದು. ಈಗ ನಾವೇನು ಮಾಡ್ತಾ ಇದ್ವಿ ದಕ್ಷಿಣ ಭಾರತ ದೇಶದಲ್ಲಿ ವರ್ಷಗಟ್ಟಲೆ ನಾವು ಬಿಳಿ ಅಕ್ಕಿಯನ್ನು ಬಳಸ್ತಾ ಇದ್ವಿ. ಅದೇ ರೋಗ. ಸೊ ಅದು ಆರ್ಕ ಆದರೂ ರೋಗಾನೇ, ಸಾಮೆ ಆದರೂ ರೋಗಾನೇ, ನವಣೆ ಆದರೂ ರೋಗಾನೇ. ಅಂದರೆ ಆರ್ಕ ತನ್ನದೇ ಆದ ಅಂಶಗಳನ್ನು ಬರೀ ಮೈಗೆ ತುಂಬುತ್ತಾ ಇದೆ, ಒಳ್ಳೆಯದನ್ನು ತುಂಬುತ್ತಾ ಇರುತ್ತೆ. ಆದರೆ ಅದರಲ್ಲಿರೋ ಕೆಲವು ಅಂಶಗಳು ನಮ್ಮ ದೇಹಕ್ಕೆ ತೊಂದರೆ ಮಾಡ್ಬೋದು. ಯಾವಾಗ? ಸತತವಾಗಿ ಒಂದೇ ಪದಾರ್ಥವನ್ನು ಬಳಸಿದಾಗ. ಅಂದರೆ ನಾನು ಹೇಳಕ್ಕೆ ಹೊರಟಿದ್ದೇನೆಂದರೆ, ದೇವರು ವೈವಿಧ್ಯಮಯವಾದ ಸಿರಿಧಾನ್ಯಗಳನ್ನು ಕೊಟ್ಟಿದ್ದಾರೆ, ಈ 5 ಪಂಚರತ್ನಗಳನ್ನು. ಅಂದರೆ ನೀವು 2 ದಿವಸ ಆರ್ಕ, 2 ದಿವಸ ನವಣೆ, 2 ದಿವಸ ಸಾಮೆ, 2 ದಿವಸ ಕೊರಲೆ, 2 ದಿವಸ ಊದಲನ್ನು ಬಳಸಿದ್ರೆ ಅದು ಯಾವ ಕಾಲದಲ್ಲಿ ಬಳಸಿದ್ರೂ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ.